ಸಿಂಧನೂರಿನ ಅಕ್ರಮ ಮುರಂ ಗಣಿಗಾರಿಕೆ ವಿಚಾರವಾಗಿ ಸುದ್ದಿ ಬರ್ತಾ ಇದೆ. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಗಣಿ ಇಲಾಖೆ ಹೈ ಅಲರ್ಟ್ ಆಗಿದೆ. ಅಕ್ರಮ ಗಣಿಗಾರಿಕೆ ನಡೆಸಿದ ಜಮೀನಿನ ಮಾಲೀಕನ ಮೇಲೆ ಎಫ್ಐಆರ್ ದಾಖಲಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲಗುಂದದ ಜಮೀನಲ್ಲಿ ನಡೆದಿದ್ದಂತಹ ಅಕ್ರಮ ಇದು. ಅಪ್ಪಾರಾವ್ ಎಂಬುವರಿಗೆ ಸೇರಿದ 2 ಎಕರೆ ಜಮೀನು 20 ಮೀಟರ್ಗೂ ಹೆಚ್ಚು ಆಳದಲ್ಲಿ ಗಣಿಗಾರಿಕೆ ನಡೆಸಿದ ಆರೋಪ ಇಲ್ಲಿ ಕೇಳಿ ಬಂದಿತ್ತು. ಅಪ್ಪಾರಾವ್ ವಿರುದ್ಧ ಸಿಂಧನೂರು ಠಾಣೆಯಲ್ಲಿ ಸದ್ಯಕ್ಕೆ ಎಫ್ಐಆರ್ ದಾಖಲಾಗಿದೆ. 10 ಲಕ್ಷ ಮೌಲ್ಯದ ಮುರಂ ಕಳ್ಳತನವಾಗಿದೆ ಅಂತ ಹೇಳಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಏನಿದೆ ಈ ಇಂಪ್ಯಾಕ್ಟ್ ಕುರಿತಂತೆ ಡೀಟೇಲ್ಸ್? ಸಭಾ ಏನು ಕನಕಗಿರಿ ಮಾಜಿ ಶಾಸಕ ಬಸವರಾಜ ದಡೇಸೂಗರ್ ಅವರು ಯಾರೋ ಒಬ್ಬ ರೈತರ ಜಮೀನನ್ನ ಖರೀದಿ ಮಾಡಿ, ಅಂದ್ರೆ ಅವರ ಹೆಸರಲ್ಲಿರ್ತಕ್ಕಂಥ ಜಮೀನನ್ನ ತಗೊಂಡು ಅವರ ಜಮೀನಲ್ಲೇ ಒಂದು ಅಕ್ರಮ ಮೊರಂ ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಒಂದು ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಯಾರೆಲ್ಲ ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡಿದ್ದಾರಲ್ಲ, ಈ ಜಮೀನು ಮಾಲೀಕ ಅಣ್ಣರಾವ್ ಅನ್ನಂತವ್ರು ಇದಾರಲ್ಲ, ಅವರ ಜಮೀನು ಅವರ ಮೇಲೆ ಸದ್ಯಕ್ಕೆ ಎಫ್ಐಆರ್ ಮಾಡಲಾಗಿರುವಂತದ್ದು. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಅದಾದ್ಮೇಲೆ 20 ಅಡಿ ಆಳಕ್ಕೂ ಸಹ ಹೆಚ್ಚಿನ ಒಳಗಡೆ ಡೀಪ್ ಆಗಿ ಹೋಗಿದ್ದಾರೆ, ಕ್ವಾರಿ ಮಾಡ್ಕೋತಾ ಒಳಗೆ ಡೀಪ್ ಆಗಿ ಹೋಗಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೂ ಸಹ ಸಾಕಷ್ಟು ಆಕ್ಟ್ ಅಲ್ಲಿ, ಅಂದ್ರೆ ಈ KLR ಇರ್ತದಲ್ಲ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆಕ್ಟ್, ಆ ಆಕ್ಟ್ ಅಡಿಯಲ್ಲೂ ಸಹ ಇವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಬಸವರಾಜ ದಡೇಸೂಗರು ಬ್ಯಾಕ್ ಗ್ರೌಂಡ್ ಅಲ್ಲಿ ಬಸವರಾಜ ದಡೇಸೂಗರು ಗೇಮ್ ಮಾಡ್ತಾ ಇರುವಂತದ್ದು. ಈಗ ಡೈರೆಕ್ಟ್ ಆಗಿ ಜಮೀನು ಮಾಲೀಕ ಅಣ್ಣರಾವ್ ಅವ್ರ ಮೇಲೆ ಎಫ್ಐಆರ್ ಆಗಿರುವಂತದ್ದು. ಈ ಹಿಂಬಾಗಿಲಿನಿಂದ ಯಾರೆಲ್ಲ ಈ ಕೃತ್ಯವನ್ನ ಮಾಡ್ತಾ ಇದಾರಲ್ಲ, ಅವರ ಮೇಲೂ ಸಹ ಕ್ರಮ ಆಗ್ಬೇಕು ಅನ್ನುವಂತ ಒಂದು ಹೋರಾಟನೂ ಸಹ ಸಿಂಧನೂರಿನಲ್ಲಿ ನಡೀತಾ ಇದೆ. ನ್ಯೂಸ್ ಫಸ್ಟ್ ನ ಆಗ್ರಹನೂ ಸಹ ಇದೇ ಆಗಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.